ರಾಜ್ಯದಲ್ಲಿ JN1 ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸೋಂಕು ಹೆಚ್ಚಳ ಹಿನ್ನೆಲೆ ಉಪಸಮಿತಿ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು. ಈಗ ಉಪಸಮಿತಿ ಸಭೆ ಇದೆ, ಬಹಳ ಇಂಪಾರ್ಟೆಂಟ್ ಇದು. ವಿಧಾನಸೌಧದಲ್ಲಿ ಇಂದು ಕೋವಿಡ್ ಕುರಿತು ಒಂದು ಮಹತ್ವದ ಮೀಟಿಂಗ್ ಇದೆ. 12 ಗಂಟೆಗೆ ನಡೆಯುತ್ತೆ. ಕ್ಯಾಬಿನೆಟ್ ಉಪಸಮಿತಿ ಸಭೆ ಅಂದರೆ ಸಬ್ ಕಮಿಟಿ ಮೀಟಿಂಗ್ ಇದು. ಕೋವಿಡ್ ನಿಯಂತ್ರಣ ಸಂಬಂಧ ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಕೈಗೊಳ್ಳಲಾಗುತ್ತೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗಿಯಾಗುತ್ತೆ. ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಇವತ್ತಿನ ಒಂದು ಸಭೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಹೊಸ ವರ್ಷಕ್ಕೆ ಯಾವುದೇ ರೀತಿ ಪ್ರತ್ಯೇಕ ಗೈಡ್ಲೈನ್ಸ್ ಬರೋದಾಗಲಿ ಅದ್ಯಾವುದು ಇಲ್ಲ, ಮೊದಲೇ ಹೇಳಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆಗಲ್ಲ ಅಂಥೇಳಿ. ಆದರೆ ಈ ಉಪತಳಿಯ ಪ್ರಕರಣಗಳು ಪತ್ತೆಯಾಗಿದ್ದಾವೆ, ಸಾವುಗಳಾಗ್ತಾ ಇದ್ದಾವೆ. ಹಾಗಾಗಿ ಹೇಗೆ ಅಲರ್ಟ್ ಆಗಬೇಕು ಅಂಥೇಳಿ, ಬೆಡ್ಗಳು ಮತ್ತು ಅದರ ಜೊತೆಗೆ ಹೋಮ್ ಐಸೋಲೇಷನ್ ಮಾಡುವಂಥದ್ದು ಹೇಗಿರಬೇಕು, ವೈದ್ಯರು ಯಾವ ರೀತಿ ಅಲರ್ಟ್ ಆಗಿರಬೇಕು, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ರೀತಿ ವೈದ್ಯಕೀಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈ ಒಮಿಕ್ರಾನ್ ಅನ್ನುವಂಥ ಒಂದು ಉಪತಳಿ, ಒಮಿಕ್ರಾನ್ನ ಉಪತಳಿ JN1 ನಮ್ಮಲ್ಲಿ ಕಾಲಿಟ್ಟಿದ್ದೇ ಇಲ್ಲ. ಒಂದು 2-3 ದಿನದ ಹಿಂದೆ ನೋಡಿ, ನಾವು ಒಂದು ಪ್ರಕರಣ ಇರಲಿಲ್ಲ. ಈಗ ನಿನ್ನೆ ನೋಡಿದ್ರೆ ಒಂದೇ ಸರಿ 35 ಕೇಸು ಅಂತಂದರೆ ಸಹಜವಾಗಿ ಆತಂಕ ಅಂತೂ ಇದ್ದೇ ಇರುತ್ತೆ. ಎಷ್ಟು ಟೆಸ್ಟ್ಗಳ ಸಂಖ್ಯೆಯನ್ನು ಮಾಡಬೇಕು, ಅದರ ಜೊತೆಗೆ RT-PCR ರ್ಯಾಂಡಮ್ ಟೆಸ್ಟು, ಕೋವಿಡ್ ಆರಂಭದಲ್ಲಿ ಅಲೆ 1, 2, 3 ಅಲೆಗಳನ್ನು ನೋಡಿದ್ವಲ್ಲ, ಆ ಸಂದರ್ಭದಲ್ಲಿ ಬಂದಂತಹ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ತರಬೇಕಾ, ಇಲ್ಲಿ ಹೊರ ರಾಜ್ಯದಿಂದ ಹೊರದೇಶದಿಂದ ಬಂದಂಥವ್ರ ಮೇಲೆ ಹೇಗೆ ನಿಗಾ ಇಡಬೇಕು, ಸಮರೋಪಾದಿಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಮಾಸ್ಕನ್ನು ಎಲ್ರಿಗೂ ಕಡ್ಡಾಯ ಮಾಡಬೇಕಾ. ಈಗ 60 ವರ್ಷ ಮೇಲ್ಪಟ್ಟವ್ರು ಕಡ್ಡಾಯ ಮಾಡಿದ್ದಾರೆ, ಬಸ್ಗಳಲ್ಲೂ ಕೂಡ ಹಾಕೋಬೇಕಂತ ಹೇಳಿದ್ದಾರೆ. ಬಟ್ ಈಗ ಮತ್ತೇನಾದರೂ ರೂಲ್ಸ್ ಬರುತ್ತಾ? ಮೊದಲಿದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಲಾಕ್ಡೌನ್ ಅನುಭವಿಸಿದ್ವಿ, ಹಾಫ್ ಲಾಕ್ಡೌನ್ ಅಂತ ಮಾಡಿದರು. ಹಾಗಾಗಿನೇ ಅದೆಲ್ಲವೂ ಕೂಡ ಮತ್ತೆ ಬಂದರೆ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿನೇ ಈಗ ಆರಂಭದಲ್ಲೇ ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಉಪಸಮಿತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸರ್ಕಾರಕ್ಕೆ ಕೊಡಲಿದ್ದಾರೆ. ಅವರ ಶಿಫಾರಸಿನ ಆಧಾರದ ಮೇಲೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದರಲ್ಲೂ ವೈದ್ಯಕೀಯವಾಗಿ ಈಗ ರೆಡಿ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ, ಕೊರೋನಾ ಬಂದ ಸಂದರ್ಭದಲ್ಲಿ ಎಷ್ಟೋ ಜನ ಬೆಡ್ ಸಿಗದೆ ನರಳಾಡಿದರು. ಆಸ್ಪತ್ರೆ ಹೊರಗಡೆನವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸಗಳಾಗ್ತಾ ಇತ್ತು. ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸತ್ತು ಹೋದರು. ಹಾಗಾಗಿ ನಾವು ಮೆಡಿಕಲಿ ಸ್ಟ್ರಾಂಗ್ ಆಗಬೇಕಾಗಿದೆ. ಬಟ್ ದಿನೇಶ್ ಗುಂಡೂರಾವ್ ಅವರು ಕೂಡ ಈಗಾಗಲೇ ಸಾಕಷ್ಟು ಸುತ್ತಿನ ಸಭೆಗಳನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ COಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಜಿಲ್ಲಾವಾರು ಈಗಾಗಲೇ ಒಂದು ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಸೂಚನೆಗಳು ಹೋಗಿದ್ದಾವೆ. ಬಟ್ ಈಗ ಒಮಿಕ್ರಾನ್ನ ಉಪತಳಿ JN1 ಪತ್ತೆಯಾಗಿರುವಂಥದ್ದು ರಾಜ್ಯದ ಜನರ ಆತಂಕಕ್ಕೆ ಸಹಜವಾಗಿ ಕಾರಣ ಆಗೇ ಆಗುತ್ತೆ. ಇದನ್ನು ಹೇಗೆ ತಡಿಬೇಕು ಮತ್ತು ಯಾವ ರೀತಿ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ. ನಾರ್ಮಲಾಗಿ ಶೀತ, ಜ್ವರ ಆಗಿರ್ಬೋದು, ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಈ ರೀತಿ ಸಿಂಪ್ಟಮ್ಸ್ಗಳು ಬಂದಾಗ ವೈದ್ಯರನ್ನ ಕೂಡಲೇ ಸಂಪರ್ಕಿಸುವಂಥದ್ದು ಎಷ್ಟು ಅಗತ್ಯತೆ ಇರುತ್ತೆ. ಆತಂಕ ಪಡುವಂಥ ಅಗತ್ಯತೆ ಇಲ್ಲ. ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಯಾಕಂತ ಹೇಳಿದ್ರೆ, ಈಗ ಉಪತಳಿ ನಮ್ಮಲ್ಲಿ ಪತ್ತೆಯಾಗಿರುವಂಥದ್ದು ನಿಜಕ್ಕೂ ಕೂಡ ಅದು ಮುಂದಿನ ದಿನಗಳಲ್ಲಿ ಆತಂಕಕ್ಕೆ ತಳ್ತಾ ಇದೆ.